5 ವರ್ಷದಿಂದ ಇಲ್ಲಿವರೆಗೂ ಅಂದರೆ ಒಂದು ಸರಿ ನೋಡೋದಲ್ಲ, ಮತ್ತೊಂದು ಸರಿ ನೋಡಿದವ್ರು ತುಂಬ ಜನ ಇದ್ದಾರೆ ನಿಮ್ಮ ಶಾರ್ಟ್ ಮೂವಿನ. ಅಂದರೆ ಸಿನಿಮಾ ಅದೇ ಎಲಿಮೆಂಟ್ಸ್ ಮೇಲೆ ಇರುತ್ತಾ ಅಥವಾ ಬೇರೆ ಇದಕ್ಕೇನಾದ್ರು ಸಿನಿಮಾಗೆ ಬೇರೆ ಚೇಂಜ್? ಆ್ಯಕ್ಚುಲಿ ಶಾರ್ಟ್ ಫಿಲಮ್ದು ನಾವೇನು ಬೌಂಡ್ರಿ ಇಟ್ಕೊಂಡು ವರ್ಕೌಟ್ ಮಾಡ್ತಾ ಇದ್ವಿ, ಸೇಮ್ ಅದೇ ಥರದ್ದು ಸಿನಿಮಾ ಮಾಡಿಲ್ಲ ಸರ್. ತುಂಬ ಸಿನಿಮ್ಯಾಟಿಕ್ ಆಗಿ ಮಾಡಿದ್ದೀವಿ. ಇವನ್ ನಾವು ಹೊಸಬರಾಗಿರೋದ್ರಿಂದ ಸರ್ ಹತ್ತಿರ ನಾವು 2 ಕೋಟಿ ಬಜೆಟಲ್ಲಿ ಸಿನಿಮಾ ಮಾಡಿರೋದು, ನ್ಯೂ ಕಮರ್ಸ್ ಆದ್ರೂ ಕೂಡ. 68 ದಿನ ಶೂಟ್ ಮಾಡಿದ್ದೀವಿ, 3 months ರಿಹರ್ಸಲ್ ಮಾಡಿದ್ದೀವಿ. ಅಂದರೆ ಸಿನಿಮಾಗೆ ಬೇಕಾಗಿರುವಂಥ ಕೆಲವೊಂದು ಲೈಕ್ ಏನಾಗ್ಬೋದು, ಕಾಮಿಡಿ ಆಗ್ಬೋದು. ಅಂದರೆ ಸಿನಿಮಾ ಪೂರ್ತಿ ಕಾಮಿಡಿನೇ, 100% ಕಾಮಿಡಿನೇ. ಬಟ್ ಅದ್ರಲ್ಲಿ ಒಂದು ಎಮೋಷನ್ಸ್ ಇದೆ, ತಂದೆ ಮಗನೊಂದು ಎಮೋಷನ್ಸ್ ಪಾತ್ರಗಳಿವೆ. ಸೊ ಅದ್ರ ತಕ್ಕನಾಗೆ ನಾವು ಸಾಂಗ್ಸ್ ಕೂಡ ಬಿಟ್ಟಿದ್ದೀವಿ. ನಮಗೆ ದೊಡ್ಡ ಮಟ್ಟದ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಅಂದರೆ ನಮ್ಗೆ ಬರೀ ಸಾಂಗ್ಸ್ ಲಿರಿಕ್ ಕೇಳ್ತಾ ಇರೋದೇ ಕಣ್ ತುಂಬ್ಕೊಳ್ತಾ ಇದೆ ಅಂತೆಲ್ಲ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಸೊ ಅದು JRM ಸ್ಟುಡಿಯೋದಲ್ಲಿ ಸಿಗುತ್ತೆ. ಅದು ನೀವು ನೋಡಿದ್ರೆ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ಸಾಂಗ್ ಕೂಡ ನೋಡಿದ್ವಿ. ಬಟ್ ಜೊತೆಗೆ ಶೇಕಿಂಗ್ ನ್ಯೂಸ್ ತುಂಬ ಶಾಕಿಂಗ್ ಕೊಡ್ತಾ ಇದೆ ಎಲ್ಲ ಕಡೆ. ಅದೇ ಏನಾದರೂ ಸರ್ ಪ್ರಮೋಷನ್ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಬಂದಿದ್ದು ಕಾನ್ಸೆಪ್ಟ್ ಅದು. ಎಲ್ಲ ಶೇಕಿಂಗ್ ನ್ಯೂಸ್ ಅಲ್ಲ, ಇದು ಶಾಕಿಂಗ್ ನ್ಯೂಸ್ ಅಲ್ಲ, ಶೇಕಿಂಗ್ ನ್ಯೂಸ್ ಅಂತ. ಸೊ ಅಂದರೆ ಅಪ್ರೋಚ್ ಚೆನ್ನಾಗಿರಬೇಕು ಸರ್. ಇವಾಗ ಏನಂದರೆ ಲೈಕ್ ಆಡಿಯನ್ಸು OTT ಪ್ಲ್ಯಾಟ್ಫಾರ್ಮ್ಸ್ಗಳೆಲ್ಲ ನೋಡಿ ತುಂಬ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಸೊ ನಮ್ಮ ಪ್ರಮೋಷನ್ಸ್ ಸ್ಟ್ರಾಟಜಿ ಕೂಡ ಡಿಫ್ರೆಂಟ್ ಆಗಿದ್ದರೆ ಥಿಯೇಟ್ರಿಗೆ ಬರ್ತಾರೆ. ಇವಾಗ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅಂತೆಲ್ಲ ನಾವು ಬ್ಲೇಮ್ ಮಾಡ್ತೀವಲ್ಲ. ಸೊ ಫಸ್ಟ್ ನಮ್ಮದು ತಪ್ಪಿರೋದು, ನಾವು ಚೆನ್ನಾಗಿ ಮಾಡಲ್ಲ, ಅವ್ರನ್ನ ಬ್ಲೇಮ್ ಮಾಡ್ತೀವಿ. ಸೊ ನಮ್ಮ ಪ್ರಯತ್ನ ನಾವು ತುಂಬ ಪ್ರಾಂಪ್ಟಾಗಿ ಮಾಡಿದ್ದೀವಿ, 100% ಜೆನ್ಯೂನ್ ಆಗಿ ಮಾಡಿದ್ದೀವಿ.